ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗಿದ್ದಾರೆ. ಈ ಮಧ್ಯೆ ಮೆಟ್ರೋ ದರ, ವಿದ್ಯುತ್ ದರ, ನೀರಿನ ದರ ಏರಿಕೆಯಿಂದಾಗಿ ಸಾಮಾನ್ಯ ಜನರ ಬದುಕು ಫುಲ್ ದುಬಾರಿಯಾಗಿ ಹೋಗಿದೆ. ಇದೀಗ ಇದರ ಬೆನ್ನಲ್ಲೇ ಆಟೋ ಪ್ರಯಾಣ ದರವನ್ನ ಪರಿಷ್ಕರಿಸಿ ಬೆಂಗಳೂರು ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಹೊಸ ಬೆಲೆ ಆಗಸ್ಟ್ 1ರಿಂದಲೇ ಜಾರಿಗೆ ಬರ್ತಾ ಇದ್ದು, ಆಟೋ ಚಾಲಕರು ಪರಿಷ್ಕೃತ ದರದ ವಿವರವನ್ನ ಮೀಟರ್ನಲ್ಲಿ ಪ್ರದರ್ಶಿಸುವಂತೆ ಅಕ್ಟೋಬರ್ 31ರೊಳಗೆ ಮುದ್ರೆ ಹಾಕಿಸಿಕೊಳ್ಳಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಇನ್ನು ಈ ಹೊಸ ದರದ ಪ್ರಕಾರ ಎಷ್ಟೆಷ್ಟು ಬೆಲೆ ಇದೆ ಅಂತ ನೋಡೋದಾದ್ರೆ, ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ ನಿಗದಿ ಮಾಡಿದ್ದು, 3 ಪ್ರಯಾಣಿಕರು ಮಾತ್ರ ಪ್ರಯಾಣಿಸಬೇಕು. ಇನ್ನು ನಂತರದ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಏರಿಕೆ ಆಗಲಿದೆಯಂತೆ. ಇನ್ನು ಕಾಯುವಿಕೆಯ ದರ ಮೊದಲ 5 ನಿಮಿಷ ಉಚಿತವಾಗಿರಲಿದೆಯಂತೆ. ನಂತರ ಪ್ರತಿ 15 ನಿಮಿಷಕ್ಕೆ 10 ರೂಪಾಯಿ ಹೆಚ್ಚಳವಾಗಲಿದೆಯಂತೆ. ಇನ್ನು ಈ ಲಗೇಜ್ ದರವನ್ನ ಏರಿಕೆ ಮಾಡಿದ್ದು, ಮೊದಲ 20 ಕೆಜಿಯವರೆಗೆ ಉಚಿತವಾಗಿರಲಿದೆಯಂತೆ. ನಂತರ ಪ್ರತಿ 20 ಕೆಜಿಗೆ ಅಥವಾ ಅದರ ಭಾಗಕ್ಕೆ 10 ರೂಪಾಯಿಯನ್ನ ಏರಿಸಲಾಗುತ್ತಂತೆ. ಸದ್ಯ ಆಟೋ ಪ್ರಯಾಣ ದರವು ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದೆ. ಮೊದಲ 2 ಕಿಲೋಮೀಟರ್ಗೆ 30 ರೂಪಾಯಿ, ನಂತರದ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇತ್ತು. ಸದ್ಯ ಈ ದರವು ಪ್ರತಿ 1 ಕಿಲೋಮೀಟರ್ಗೆ 3 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ನಿಷೇಧದ ನಂತರ ಅಗ್ರಿಗೇಟರ್ ಕಂಪನಿಗಳು ಹಾಗೂ ಆಟೋ ಚಾಲಕರು ಪ್ರಯಾಣಿಕರ ಸುಲಿಗೆಗಿಳಿದಿದ್ದಾರೆ. ಇನ್ನು ಆಟೋ ಚಾಲಕರು ಮತ್ತು ಪ್ರಯಾಣಿಕರ ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕಿದ್ದಂತಹ ಅಗ್ರಿಗೇಟರ್ ಕಂಪನಿಗಳು ದುಪ್ಪಟ್ಟು ದರವನ್ನ ವಸೂಲಿ ಮಾಡ್ತಾ ಇದ್ದು, ಜನರು ಮೊದಲೇ ರೋಸಿ ಹೋಗಿದ್ದಾರೆ. ಈ ಬೆಲೆ ಏರಿಕೆಯು ಕೂಡ ಪ್ರಯಾಣಿಕರಿಗೆ ಮತ್ತೆ ನುಂಗಲಾರದ ತುತ್ತಾಗಿದೆ.